ನಮಸ್ಕಾರ. ನೆಕ್ಸ್ಟ್ ಜನ್ ಆಸ್ಟ್ರೋ ವೀಕ್ಷಕರಿಗೆಲ್ಲ ಸ್ವಾಗತ. ಹಾಗೆಯೇ ಈ ದಿನ ರಾಶಿ ಫಲಗಳ ಬಗ್ಗೆ ನೋಡೋದಾದರೆ ಬಹಳ ಮುಖ್ಯವಾಗಿ ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳೋದೇನಂತಂದರೆ ನಿಜವಾದ ಜ್ಯೋತಿಷಿ ಅಂದರೆ ಯಾರು, ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ. ಯಾಕೆಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಈಗಿರೋಂಥ ಆ್ಯಡ್ಗಳು ಇವೆಲ್ಲ ನೋಡ್ತಾ ಇದ್ದರೆ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ ಜನಕ್ಕೆ. ನಿಮ್ಮ ಜಾತಕವನ್ನು ಒಬ್ಬ ವ್ಯಕ್ತಿ ಹತ್ರ ತೊಗೊಂಡೋದಾಗ ಆತ ಫಸ್ಟು ನಿಮ್ಮ ಜನ್ಮ ಸಮಯ ಸರಿ ಇದೆಯಾ ಇಲ್ವಾ ಅಂತ ಫಸ್ಟ್ ಪರೀಕ್ಷೆ ಮಾಡಬೇಕು. ಅದಕ್ಕಾಗಿ ನಿಮ್ಮ ಹಿಂದೆ ನಡೆದಂತಹ ಕೆಲವು ಘಟನೆಗಳನ್ನ ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ. ಯಾಕೆಂದರೆ ನೀವು ಕೊಟ್ಟಿರೋ ಸಮಯವನ್ನೇ ಆತ ಇಟ್ಕೊಂಡು ಜಾತಕವನ್ನು ಹೇಳಬಾರ್ದು. ಯಾಕೆಂದರೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಬೇಕು, BTR ಅಂತಾರೆ. ಇದ್ರ ಪ್ರಕಾರ ಜನ್ಮ ಸಮಯವನ್ನು ಲಗ್ನವನ್ನು ಕಂಡಿಡಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅನಂತರದಲ್ಲಿ ದಶೆಗಳನ್ನು 2-3 ದಶೆಗಳನ್ನು ಅಪ್ಲೈ ಮಾಡಿ ಅದರ ನಂತರದಲ್ಲಿ ಪ್ರಶ್ನೆಶಾಸ್ತ್ರ ಆಗಿರ್ಬೋದು, ದಶೆಗಳಾಗಿರ್ಬೋದು, ಮತ್ತು ಚರದಶೆ, ಆಮೇಲೆ ಮಾಂಡುಕ ದಶೆ, ಆಮೇಲೆ ಯೋಗಿನಿ ದಶೆಗಳಂತೆಲ್ಲ ಇದೆ. ಕೇವಲ ವಿಂಶೋತ್ತರ ದಶೆ ಮಾತ್ರ ಅಲ್ಲ, ಬಹಳಷ್ಟು ದಶೆಗಳಿದೆ, 40ಕ್ಕೂ ಮೇಲ್ಪಟ್ಟಿದೆ. ಎಲ್ಲದನ್ನು ಅಪ್ಲೈ ಮಾಡಿ ಪ್ರೆಡಿಕ್ಷನ್ ಕೊಡುವಾಗ ಇದನ್ನೆಲ್ಲ ಕೂಡ ಪರಿಗಣಿಸಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ಅಸ್ತರ ಸಾಮುದ್ರಿಕೆಯೂ ಕೂಡ ಅದಕ್ಕೆ ಅನ್ವಯ ಮಾಡಿದ್ರೆ ಒಳ್ಳೆಯದು. ಈ ರೀತಿಯಲ್ಲೆಲ್ಲ ನೋಡಿ ಭವಿಷ್ಯವನ್ನು ಹೇಳಬೇಕಾಗತ್ತೆ. ಆದರೆ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ ಪರಿಹಾರಗಳನ್ನು ಹೇಳುವಾಗ ಗ್ರಂಥಗಳಲ್ಲಿರುವಂಥ ಪರಿಹಾರಗಳನ್ನೇ ಹೇಳಬೇಕು. ಅದು ಬಿಟ್ಟು ನಮಗೆ ಯಾವುದೋ ಕಾಸ್ಟ್ಲಿ ಜೆಮ್ ಸ್ಟೋನು ಅಥವಾ ನ್ಯೂಮರಾಲಜಿ ಪ್ರಕಾರ ಹೇಳುವಂಥದ್ದು ಇದೆಲ್ಲ ಕೂಡ ಯಾವುದು ನಂಬೋಕೆ ಹೋಗಬೇಡಿ. ಆಮೇಲೆ ನ್ಯೂಮರಾಲಜಿ ಇದನ್ನೆಲ್ಲ ಹೇಳೋರು ಇನ್ನೊಂದು ವಿಷಯ ಏನಂತಂದರೆ ಒಂದೇ ದಿನದಲ್ಲಿ ಭಾಳಷ್ಟು ಜನ ಹುಟ್ಟಿರ್ತಾರೆ, ಅವ್ರ ಭವಿಷ್ಯ ಒಂದೇ ಥರ ಇರಲ್ಲ. ಇನ್ನೊಂದು ವಿಚಾರ ಏನಂತಂದರೆ ಒಂದೇ ತಾಯಿಯ ಹೊಟ್ಟೆಲಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳ ಜನ್ಮ ಸಮಯದಲ್ಲಿ ಕೇವಲ 1-2 ನಿಮಿಷ ಡಿಫ್ರೆನ್ಸ್ ಇರುತ್ತೆ. ಇದನ್ನು ನೋಡೋಕ್ಕೆ ಯಾವ ಪದ್ಧತಿನ ಅನುಸರಿಸಿದ್ದಾರೆ ಜ್ಯೋತಿಷರು ಅದನ್ನೆಲ್ಲ ನೋಡಬೇಕು. ಸುಮ್ಮನೆ ನಾವು ರಾಶಿ ಮೇಲೆ ನೀವು ಕೊಟ್ಟಿರೋ ಜನ್ಮ ಸಮಯದ ಮೇಲೆ ಯಾರು ಕೂಡ ಭವಿಷ್ಯವನ್ನು ಹೇಳಬಾರ್ದು. ಒಳ್ಳೆಯ ಜ್ಯೋತಿಷಿ ಅದನ್ನ ಯಾವುದು ಕೂಡ ಮಾಡಲ್ಲ. ಸೊ ಈ ಬಗೆಯಲ್ಲಿ ಜಾತಕವನ್ನು ನೋಡುವಂಥವ್ರ ಹತ್ರ ನಿಮ್ಮ ಜಾತಕಗಳನ್ನು ತೋರಿಸಿ ಯಾವುದೇ ಕಾರಣಕ್ಕೂ ಕೂಡ ಕನ್ಫ್ಯೂಷನ್ನ ಇಟ್ಕೋಬೇಡಿ. ಸೊ ಇಷ್ಟು ವಿಚಾರಗಳಿದೆ. ಆದರೆ ಈ ದಿನ ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋದಾದರೆ ರಾಶಿ ಫಲಗಳಲ್ಲಿ ಮುಖ್ಯವಾಗಿ ಮಂತ್ರೇಶ್ವರ ರಚಿತವಾಗಿರುವಂತಹ ಫಲದೀಪಕ ಗ್ರಂಥದ ಆಧಾರವಾಗಿ ಅದರಲ್ಲಿ ರಾಶಿ ಫಲದ ಬಗ್ಗೆ ಏನು ನಿರ್ಣಯ ನೀಡಿದ್ದಾರೆ ಆ ಒಂದು ಪ್ರಿನ್ಸಿಪಲ್ಸ್ಗಳನ್ನ ಅಪ್ಲೈ ಮಾಡಿ ರಾಶಿ ಫಲವನ್ನು ನಾವು ಹೇಳ್ತಾ ಇದ್ದೀವಿ. ಇದನ್ನು ಈ ಕುಂಭರಾಶಿಗೆ ಸಂಬಂಧಪಟ್ಟಂತೆ ಮಂತ್ರೇಶ್ವರ ಬರೆದಿರುವಂತಹ ಫಲದೀಪಿಕೆ ಗ್ರಂಥದಲ್ಲಿ ಗೋಚಾರ ಫಲಾಧ್ಯಾಯ ಅಂತೇಳಿ ಅದರಲ್ಲಿ ರಾಶಿ ಫಲಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳಿರುವಂಥ ಪ್ರಿನ್ಸಿಪಲ್ಸು ತತ್ವಗಳೇನಿದೆ ಅದು ಬಹಳ ಎಫೆಕ್ಟಿವ್ ಆಗಿದೆ. ನಾನು ಹಲವಾರು ಜಾತಕಗಳ ಮೇಲೆ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ಲಗ್ನದಿಂದಲೇ ನಾವು ಜಾತಕವನ್ನು ಹೇಳಬೇಕಾಗತ್ತೆ, ನಿರೂಪಣೆ ಮಾಡಬೇಕು. ಆದರೂ ಸಹ ರಾಶಿ ಬಹಳ ಎಲ್ಲ ಒಂದು ಲಗ್ನಗಳಲ್ಲಿ ಚಂದ್ರಲಗ್ನ ಮುಖ್ಯ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಿ ಹೇಳೋದಾದರೆ ಲಗ್ನದಲ್ಲಿ ಅಂದರೆ ರಾಶಿಯಲ್ಲಿ ರಾಹುಗ್ರಹ ಇದು ಬಂದು ವೈವಾಹಿಕ ಜೀವನದಲ್ಲಿ ಕಿರಿಕಿರಿ, ಸಂಬಂಧಗಳಲ್ಲಿ ಕಿರಿಕಿರಿ, ರಿಲೇಷನ್ಶಿಪ್ಪಲ್ಲಿ ಕಿರಿಕಿರಿ, ನೀವು ಪ್ರೀತಿ ಪ್ರೇಮದಲ್ಲಿದ್ದರೆ ಅವ್ರಿಗೂ ಕೂಡ ಕಿರಿಕಿರಿಯಾಗಿ ಬ್ರೇಕಪ್ ಆಗೋ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ತುಂಬ ಕೇರ್ಫುಲ್ ಆಗಿರಬೇಕು. ಸಂಬಂಧವನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಕಮ್ಯುನಿಕೇಷನ್ಸನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಕಮ್ಯುನಿಕೇಷನ್ನ ನಾವೇನು ಮಾಡ್ತೀವಿ, ನಾನು ಇರೋದೇ ಹೀಗೆ, ನಾನು ಮಾತಾಡೋದೇ ಹೀಗೆ ಅಂದ್ಕೊಳ್ಳೋದು ತಪ್ಪು. ಹೆಂಗೆ ಬೇಕೋ ಹಾಗೆ ನಾವು ನಮ್ಮ ಮಾತುಗಳನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ಯಾವ ಸಂಬಂಧನೂ ಉಳಿಯಲ್ಲ. ಸೆಲ್ಫ್ ಕಂಟ್ರೋಲು ನಮ್ಗೆ ಇರಲೇಬೇಕಾಗುತ್ತೆ. ಇದನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು ಅಥವಾ ನಿಮ್ಮದು ಯಾವ ರೊಮ್ಯಾಂಟಿಕ್ ಪಾರ್ಟ್ನರ್ ಆಗಿರ್ಬೋದು, ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಆ ವ್ಯಕ್ತಿಗೆ ಗೌರವ ಕೊಟ್ಟು ಅವ್ರ ಭಾವನೆಗಳನ್ನು ಅವ್ರ ದೃಷ್ಟಿನ ನೋಡೋದನ್ನ ಪ್ರಯತ್ನ ಮಾಡಿ. ಆವಾಗ ಏನಾಗುತ್ತೆ, ಈ ಸಮಸ್ಯೆ ಬಗೆಹರಿದು ಎಲ್ಲದಕ್ಕೂ ದೇವಸ್ಥಾನಕ್ಕೆ ಹೋಗೋದು, ಎಲ್ಲದಕ್ಕೂ ತಾಯ್ತ ಕಟ್ಸ್ಕೊಳ್ಳೋದು ಅಲ್ಲ ಪರಿಹಾರ. ನಮ್ಮ ಕಮ್ಯುನಿಕೇಷನು, ನಮ್ಮ ಬಿಹೇವಿಯರ್ ಚೇಂಜ್ ಮಾಡ್ಕೋಬೇಕು. ಇದರಿಂದ ನಿಮ್ಮ ಮ್ಯಾರಿಟಲ್ ಲೈಫ್ ಇಶ್ಯೂಸಿಂದ, ರಿಲೇಷನ್ಶಿಪ್ ಇಶ್ಯೂಸಿಂದ ಹೊರಗಡೆ ಬರ್ಬೋದು. 6ನೇ ಮನೆಯಲ್ಲಿ ಗುರುಗ್ರಹ ಇರುವಂಥದ್ದು ಶತ್ರುಗಳ ಮೇಲೆ ನೀವು ಜಯ ಸಾಧಿಸ್ತೀರ. ನೀವು ನಿಮ್ಮ ಒಂದು ಕಾನೂನು ರೀತಿಯ ಶತ್ರುಗಳಾಗಿರ್ಬೋದು, ಬೇರೆ ಥರ ಶತ್ರುಗಳಾಗಿರ್ಬೋದು, ಬಿಸ್ನೆಸ್ಸಲ್ಲಿ ಶತ್ರುಗಳಾಗಿರ್ಬೋದು, ನೀವು ಅವ್ರ ಮೇಲೆ ಜಯ ಸಾಧಿಸುವಂಥ ಅವಕಾಶ ಇರುತ್ತೆ. ಬಿಸ್ನೆಸ್ಸು ಜಾಸ್ತಿ ಆಗ್ಬೋದು, ನೀವು ಸಕ್ಸಸ್ಫುಲ್ ಆಗ್ಬೋದು, ನಿಮ್ಮ ಮಾತಿಗೆ ಒಂದು ಬೆಲೆ ಹೆಚ್ಚು ಬರುತ್ತೆ ಈ ಒಂದು ಸಮಯದಲ್ಲಿ. ಬಟ್ ಗುರುಗ್ರಹ 6ನೇ ಮನೆಯಲ್ಲಿರುವಂಥದ್ದು ಯಾವಾಗಲೂ ಸಹ ಶತ್ರುಗಳ ಮೇಲೆ ಈ ಒಂದು ವರ್ಷದ ತನಕ ವಿಜಯ ಸಾಧಿಸೋ ಅವಕಾಶ ನಿಮಗಿರುತ್ತೆ. ಇನ್ನೊಂದು ವಿಷಯ ಅಂತಂದರೆ 2ನೇ ಮನೆಯಲ್ಲಿ ಶನಿಗ್ರಹ ಇರುವಂಥದ್ದು ವಕ್ರಿಯಾಗಿರುವಂಥದ್ದು ಶನಿ ಒಳ್ಳೆಯದಲ್ಲ. ಸಣ್ಣ ಪ್ರಮಾಣದ ಒಂದು ಫೈನಾನ್ಷಿಯಲ್ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ 12ನೇ ಮನೆ ವ್ಯಯಾಧಿಪತಿ ಮತ್ತು 2ನೇ ಮನೆಗೆ ಹೋಗೋದು ಅಷ್ಟು ಒಳ್ಳೆಯದಲ್ಲ. ಬಟ್ ಇದನ್ನು ದಶೆಯಲ್ಲೂ ನಮಗೆ ಅದರ ಇಶ್ಯೂಸ್ ಕಾಣಿಸಿದ್ರೆ ಖಂಡಿತಲ್ಲಿ ಪರಿಹಾರ ಮಾಡ್ಕೋಬೇಕು. ಪರಿಹಾರ ಅಂದ ತಕ್ಷಣ ಏನು ದೊಡ್ಡ ಪೂಜೆ ಹೋಮ ಹವನ ಮಾಡಿಸೋದಲ್ಲ. ಏನಂತಂದರೆ ಒಂದು ಶನಿಗ್ರಹದ ಮಂತ್ರವ ಜಪವನ್ನು ಮಾಡ್ಬೋದು, 2ನೇ ಗುರುಗ್ರಹದ ಜಪವನ್ನು ಮಾಡ್ಬೋದು, ಏನೋ ಒಂದು ದಾನವನ್ನು ಮಾಡ್ಬೋದು. ಅದು ನಿಮಗೆ ಪಾಸಿಟಿವ್ ಆಗಿ ನಿಮಗೆ ವಾಪಸ್ ಬರುತ್ತೆ. ಕರ್ಮದಿಂದಲೇ ಈ ಜಗತ್ತು ಬಂದಿರುವಂಥದ್ದು. ಹಾಗಾಗಿ ಸರಿನಾ? ಸೊ ಇಷ್ಟು ವಿಚಾರಗಳನ್ನು ನೀವು ಗಮನದಲ್ಲಿಟ್ಕೊಳ್ಳಿ.
ಖಂಡಿತವಾಗಲೂ ಸಹ ನಿಮಗೆ ಎಲ್ಲದರಲ್ಲೂ ಅನುಕೂಲ ಆಗೋ ಸಾಧ್ಯತೆ ಇದೆ, ಎಕ್ಸೆಪ್ಟ್ ರಿಲೇಷನ್ಶಿಪ್ಸ್. ಆಮೇಲೆ ಜಾಬಿಗೆ ಟ್ರೈ ಮಾಡ್ತಿರೋರಿಗೆ ಬಹಳ ಒಳ್ಳೆಯದು, ವಿದೇಶದ ಜಾಬಿಗೆ ಟ್ರೈ ಮಾಡ್ತಿರೋರಿಗೆ ಒಳ್ಳೆಯದು. ಆಮೇಲೆ ನಿಮಗೆ ಹೊಸ ಜಾಬು, ಹೊಸ ವಾತಾವರಣಕ್ಕೆ ಟ್ರೈ ಮಾಡ್ತಿದ್ರೆ ಅಲ್ಲೂ ಒಳ್ಳೆಯದಾಗುತ್ತೆ. ಆಮೇಲೆ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಿ ಸ್ಕೇಲ್ ಅಪ್ ಮಾಡೋಂಥವ್ರು ಕೂಡ ಶುಭವಾಗುತ್ತೆ.